ಈಗ ನಾನು ಮುಂದಿನ ಕರೆ ತಗೊಳ್ತೀನಿ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ, ಹೇಗಿದ್ದೀರಿ? ಆರಾಮಿದೀವಿ ಗುರುಜಿ. ಸಂತೋಷ. ಎಲ್ಲಿಂದ ಕರೆ ಮಾಡ್ತಿರೋದು? ಯಾದಗಿರಿಯಿಂದ ಗುರುಜಿ. ಯಾದಗಿರಿ? ಹಾ, ಈ ಮುಂಚೆ ಹಾ ಕರೆ ಗುರೂಜಿ. ಮಾಡಿದ್ರಿ ಅಲ್ವೇ? ಹ್ಞೂ ಗುರುಜಿ, ಇವಾಗ ಐದ್ ಸಲ ಕರೆ ಮಾಡಿದೆ ಗುರುಜಿ ನಿಮ್ಗೆ. ಅಲ್ಲ, ಈ ಮುಂಚೆ ಮಾತಾಡಿದ್ದೀರಲ್ವ ನೀವು? ಇಲ್ಲ ಗುರುಜಿ, ಮಾತಾಡಿಲ್ಲ. ಓ ಹೌದಾ? ಹ್ಞೂ ಗುರುಜಿ. ಏನ್ ಮಾಡ್ಕೊಡ್ತೀವಿ? ನಿಮ್ ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಿದೀವಿ ಗುರುಜಿ. ಓಹೋ, ಎಷ್ಟು ವಯಸ್ಸು ನಿಮಗೆ? 26 ಗುರುಜಿ. ಗೋವಿಂದ, 26 ವಯಸ್ಸಾ? ಹ್ಞೂ ಗುರುಜಿ. ಅಯ್ಯೋ, ನಿಮ್ಮ ಧ್ವನಿ ಕೇಳಿ ನಾನು ಅಲ್ಲಿ 35-40 ವಯಸ್ಸವ್ರು ಅನ್ಕೊಂಬಿಟ್ಟೆ. ಇಲ್ಲ ಗುರುಜಿ. 26 ವರ್ಷ. ಏನಾಗಬೇಕು ಅಂತ ಆಸೆ? ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕಂತ ಆಸೆ ಗುರುಜಿ. ಅಯ್ಯೋ, ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತಲೇ ಆಸೆನಾ? ಹಾ ಗುರುಜಿ. ದಿವಸಕ್ಕೆ ಎಷ್ಟು ಗಂಟೆ ಓದ್ತೀರಾ? ದಿನಕ್ಕ 6 ಗಂಟೆಯಿಂದ 7 ಗಂಟೆ ಓದ್ತೀನಿ ಗುರುಜಿ. 6 ಗಂಟೆ ಅಂದ್ರೆ 6 ಗಂಟೆಯಿಂದ 7 ಗಂಟೆವರೆಗೂನ ಅಥವಾ 6 ಅವರ್ ಓದ್ತೀರಾ? 6 ಅವರ್ ಗುರುಜಿ. ಎಷ್ಟು ಗಂಟೆ ಓದ್ತೀರಾ ಅಂದ್ರೆ 6ರಿಂದ 7 ಗಂಟೆ ಸರ್. ನಾವಂತ 6 ಅವರ್ಸ್ 7 ಅವರ್ಸ್ ಅಂತ ನೀವು ಹೇಳಿದ್ದು. ನಾನು ಬೆಳಗಿನ ಜಾವ 6ರಿಂದ 7 ಗಂಟೆ ಓದ್ಕೋತೀನಿ. ಇಲ್ಲ ಗುರುಜಿ. ಓ, 7 ಅವರ್ ಓದ್ತೀರಾ? ಗ್ರೇಟ್ ಅಪ್ಪ. ನಿನ್ನ ಆಸೆ ಈಡೇರ್ಲಿ, ಒಳ್ಳೇದಾಗ್ಲಿ. ಹಾ ಗುರುಜಿ, ನಿನ್ನೆ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದೆ, ಅಪ್ಲೋಡ್ ಮಾಡಿದ್ರಲ್ಲ. ಯಾವುದು? ಅದು ಯಾವ ಪ್ರೇಮದ, ಅದು ಯಾವ್ದು ಹಾಕಿದ್ರಲ್ಲ ಗುರುಜಿ, 2 ತಾಸು 35 ನಿಮಿಷದ್ದು. ಓಯ್ಯೋಯ್ಯೋ ಭಗವಂತ. ಪೊಲೀಸ್ ಒಂಥರ ಮೋಟಿವೇಶನ್ ಸಿಕ್ಕಂಗಾಗಿತ್ತು ಗುರುಜಿ ಅದು. ಹೌದಾ? ಹ್ಞೂ ರೀ. ಯಾವ ತರ ಮೋಟಿವೇಶನ್ ಅದು? ಅಂದ್ರೆ ಕೆಲವು ತಪ್ಪುಗಳನ್ನ ತಿದ್ಕೊಂಡು ಮನುಷ್ಯ ಬದಲಾವಣೆ ಒಂದು ಆ ರೀತಿ. ನೋಡಿ ಪಾಪ ಹುಡುಗ ಓದಿಸಿ 9ನೇ ಕ್ಲಾಸಿಂದಲೇ ಲವ್ ಶುರು ಆಗುತ್ತೆ. ಹೌದು ಗುರುಜಿ. ಸೂರ್ಯ ಚಂದ್ರಂಗೆ ಹೇಳಿದ್ದು, ಚಂದ್ರ ಆಕಾಶಕ್ಕೆ ಹೇಳಿದ್ದು, ಆಕಾಶ್ ಭೂಮಿಗೆ ಹೇಳಿದ್ದು, ಭೂಮಿ ನನ್ಗೆ ಹೇಳಿದ್ದು, ನಾನ್ ನಿನ್ಗೆ ಹೇಳಿದ್ದು ಅಂತ. ಹೌದು ಗುರುಜಿ, ಅದು ಫುಲ್ ಮುಗಿಯೋವರೆಗೂ ಹೆಂಗಂದ್ರೆ ಒಂದು ಫಿಲಿಂ ತರ ಆದ್ರೆ ಸ್ಟೋರಿ ಫುಲ್ ನೋಡಿನಿ ಗುರುಜಿ ನಿನ್ನೆ ನೈಟ್ ಅಲ್ಲಿ. ನನ್ಗೆ ತುಂಬಾ ಜನ ಮೆಸೇಜ್ ಮಾಡಿದ್ರು, ಫಿಲಮ್ಗಿಂತ ಬೇರೆ ಏನೂ ಅಲ್ಲ ಅದು ಫಿಲಮ್ಗಿಂತ ಹೆಚ್ಚು ಅಂತ ಜೀವನ ಪಾಠ ಇದೆ ಅದರಲ್ಲಿ. ಹ್ಞೂ ಗುರುಜಿ, ಅದು ಮಾತ್ರ ನಿಜ ಗುರುಜಿ. ಅದು ನೀವು ಅಲ್ಲಿ ಕುರುಡಾಗಿ ಪ್ರೀತಿ ಮಾಡ್ತಾ ಹೋದ್ರೆ ಏನಾಗುತ್ತೆ, ತಂದೆ ತಾಯಿ ದುಡ್ಡು ಕೊಡ್ತಾರೆ ಅಂತ ನಾವು ಏನೇನಕ್ಕೆ ಬಳಸ್ತೀವಿ ಅನ್ನೋದು ಮುಖ್ಯವಾಗುತ್ತಲ್ವೇ? ಹ್ಞೂ ಗುರುಜಿ. ಲಕ್ಷಾನುಗಟ್ಲೆ ಖರ್ಚು ಮಾಡ್ಬಿಟ್ಟಿದ್ದ ಪಾಪ ಹುಡುಗ. ಹೌದ್ರಿ. ಅದೇ ನನಗೆ ಒಟ್ಟಾರೆ ಏನು ಆ ಕಥೆಯನ್ನು ಕೇಳಿದ, ಈಗ ನೋಡಿ ನೀವು ಹೇಳಿದ್ರಿ, ನನಗೆ ಅಲ್ಲಿಂದ ಒಂದು ಜೀವನ ಪಾಠ ಸಿಕ್ತು ಸರ್. ಅಥವಾ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ವಯಸ್ಸಲ್ಲಿ ಹೆಂಗಿರಬೇಕು, ಅಥವಾ ಹೆಣ್ಣಿನ ವಿಚಾರದಲ್ಲಿ ಹೆಂಗಿರಬೇಕು, ಮತ್ತು ಹಿರಿಯರ್ಸ್ ಮೂಲಕ ಒಂದು ಎಂಗೇಜ್ಮೆಂಟ್ ಆಗಿ ಮದುವೆ ಆಗೋವರೆಗೂ ನಾವು ಯಾರನ್ನೂ ನಂಬ್ಕೊಳ್ಳೋಕ್ಕಾಗಲ್ಲ. ಹ್ಞೂ ರೀ. ಕಡೆ ಟೈಮಲ್ಲಿ ಕೈ ಎತ್ಬಿಡ್ತಾರೆ. ನಂಬಿಕಸ್ತರ ಹೆಣ್ಮಕ್ಳು ಇರ್ತಾರೆ, ಸಂಸ್ಕಾರವಾಗಿ ಬೆಳೆದಿರೋರು ಇದ್ದೇ ಇರ್ತಾರೆ, 5-6 ವರ್ಷ ಕಾಯೋರು ಇರ್ತಾರೆ, ಪ್ರೀತಿ ಮಾಡೋರು ಇರ್ತಾರೆ, ನಂಬಿಕೆಯಿಂದ ಓಕೆ ನಾನು ಹಿಂಗಿರ್ತೀನಿ ಅಂತ ಹೇಳಿ ಕಾಯೋರಿದ್ದಾರೆ. ಅಂಥ ಹೆಣ್ಮಕ್ಳು ಪೂಜನೀಯರು. ಆದರೆ ಇವತ್ತಿನ ಕಾಲ ಅಂಥವ್ರು ಬಹಳ ಕಡಿಮೆ ನೋಡಿ. ಅವರು ಓದಿಸೋದ್ರು, ಎಲ್ಲ ಮಾಡಿದ್ರು, ಕಡೆಗೆ 3-4 ಹುಡುಗರ ಜೊತೆ ಮಲಗಿ ಎದ್ದಿದ್ನಿ ಅಂತ ಗೊತ್ತಾದಾಗ ಅವ್ನಿಗೇನಾಗಿರ್ಬೇಕು ಹೃದಯ? ಅವನ್ ದುಃಖ ನೋಡ್ತಾ ಇದೀವಿ ಗುರುಜಿ, ನಿಮ್ ಮಾತು ಅವನ್ ಮಾತು ಕೇಳ್ತಾ ಇದೀವಿ, ಒಂಥರ ಮೋಟಿವೇಶನ್ ಸಿಕ್ಕಂಗಾಗಿತ್ತು ಗುರುಜಿ ಅದು ವಿಡಿಯೋದಿಂದ. ಅಯ್ಯೋ ಪಾಪ. ಇನ್ನವಡಿಗೆ ಅವ್ರಿಗೆ ಒಂದು ಮೋಟಿವೇಶನ್ ಮಾಡಿದ್ರೆ ನಿಮ್ ಮನೆ ಮಗಳಾದ್ರೂ ನಿಮ್ಮ ಅಕ್ಕ ತಂಗಿ ಯಾವ ತರ ಇರ್ತಾರ, ಅದು ಒಂಥರ ಮತ್ತೆ ಬೇರೆ ತರ ಕನ್ವರ್ಟ್ ಚೇಂಜ್ ಆಗಿತ್ತು. ಹೌದು. ಈಗ ನಾನು ಆತಂದೆ ಸರಿ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ನಾನು ಆತನಿಗೂ ಬುದ್ಧಿ ಹೇಳಿದೆ. ನನ್ನ ಅಕ್ಕ ತಂಗಿ ಇಂಥದ್ದೇನೋ ಸಂಬಂಧ ಇಟ್ಕೊಂಡು ಮುಂದುವರಿಯೋದು ಮುಖ್ಯ, ಒಳ್ಳೇದಲ್ಲ ಅನ್ನೋದಾದ್ರೆ ನಾನು ಇನ್ನೊಂದು ಹೆಣ್ಣಿನ ಬದುಕಲ್ಲ ಹಂಗಾಗಬಾರ್ದಲ್ಲ. ನೋಡಿ ನೀವು ಅದನ್ನು ಗಮನಿಸಿದ್ದೀರಾ? ವೆರಿ ಗುಡ್. ಪ್ರತಿಯೊಂದು ಮಾತು ಗಮನಿಸಿದ್ದೇನೆ ಗುರುಜಿ. ನಾನು ಸರಿಯಾಗಿ ಹೇಳಿದ್ನಾ? ನಾನು ಸರಿಯಾಗಿ ಹೇಳಿದ್ನ ಅವ್ರಿಗೆ? ಹ್ಞೂ ಗುರುಜಿ, ಅದು ನೀವು ಹೇಳಿದ್ದು ಎಲ್ಲಾನು ನಿಜ ಆಯ್ತು ಗುರುಜಿ. ಆಗ್ಲಿ ಪಾಪ ಹುಡುಗ ನೊಂದಿದ್ರು. ಮೊದಲು ನಗ್ತಾನೆ ಇದ್ರು. ನಾನು ಎಂಥದ್ದು ಏನೂ ಇರಲ್ಲ ಅಂತಲೇ ಇದ್ದೆ, ಬಟ್ ಕಡೆಗೆ ನೋಡಿದ್ರೆ ಅದು ಕಥೆನೇ ಬೇರೆ ಇತ್ತು.
ಕಥೆನೇ ಚೇಂಜ್ ಇತ್ತು ಗುರುಜಿ. ಆದ್ರೂ ಈಗಿನ ಕಾಲದಲ್ಲಿ ಅದೇ ತರ ಹೆಣ್ಮಕ್ಳು ಅದಾರ ಅನ್ಕಂತೀನಿ ಗುರುಜಿ. ಏನ್ ಮಾಡಕ್ ಆಗಲ್ಲ. ಇಲ್ಲಪ್ಪ, ಎಲ್ಲ ಹಂಗಿಲ್ಲ. ನನ್ನ ಪ್ರಕಾರ ನೀವೆಂಗೋ ಜಗತ್ ಹಂಗೆ ಅಲ್ವಾ? ಹೌದೌದು ಗುರುಜಿ. ನೀವು ಹೆಂಗ್ ಬೇಕಂಗೆ ಸಲಿಗೆ ಕೊಟ್ಟು, ಹೆಂಗ್ ಬೇಕಂಗೆ ದುಡ್ಡು ಖರ್ಚು ಮಾಡಿ, ಹೆಂಗ್ ಬೇಕಂಗೆ ನಂಬಿಕೆ ಇಟ್ಟು, ಒಂದು ಗೊತ್ತಿಲ್ಲ, ಗುರಿ ಇಲ್ಲ, ಒಂದು ಹಿರಿಯರ ಆಶೀರ್ವಾದ ಇಲ್ಲ, ಹಿರಿಯರ ಭಯಭಕ್ತಿ ಇಲ್ಲ, ನೀವು ಇಂಥವ್ನು ಅಂತ ಗೊತ್ತಾದ್ರೆ ಅವರು ಹಂಗೆ ಇರ್ತಾರೆ. ಹೌದೌದು. ಹಂಗೆ ನೀವು ಗಂಭೀರರು, ನೀವು ಒಂದು ಗುರಿ ಇರೋರು, ನೀವೊಂದು ಗತ್ತಿರೋರು, ನೀವೊಂದು ಧರ್ಮದಲ್ಲಿರೋರು, ನೀವು ತಪ್ಪಾದರೆ ಸಹಿಸಲ್ಲ, ಈ ಮಟ್ಟಿಗೆ ನಿಮ್ಮ ವ್ಯಕ್ತಿತ್ವದ ತೂಕ ಅವರಿಗೆ ಅರ್ಥ ಆದರೆ ಮೋಸ ಮಾಡೋ ಧೈರ್ಯ ಮಾಡಲ್ಲ ಅವರು. ಹಂಗಿದ್ರೆ ಆರಂಭದಲ್ಲೇ ಬಿಟ್ಟು ಹೋಗ್ತಾರೆ, ಇದು ನಮ್ಮಂಥವ್ರಿಗಲ್ಲಪ್ಪ ಅಂತ. ನೀವು ಜೊಳ್ಳಾಗಿದ್ದುಬಿಟ್ಟು ಪ್ರೇಮ ಮೋಹ ನೆತ್ತಿಗೆ ಏರ್ಬಿಟ್ಟು, ಕಾಮ ನೆತ್ತಿಗೆ ಏರ್ಬಿಟ್ಟು ಹೆಂಗೆಂಗೋ ಇದ್ಬಿಟ್ರೆ ಅವರು ಬಿಡು ನಿಂಗೆ ಹೆಂಗೆ ಬೇಕಾದ್ರೂ ಆಟ ಆಡಿಸ್ಬೋದು ಅಂತ ಅವರು ಅಂದ್ಕೊಳ್ತಾರೆ. ಅದು ಬದುಕಿನ ಪಾಠ ಅದು. ಆಯ್ತು. ಓಹೋ, ಒಟ್ನಾಗ ಆ ಕಥೆಯಿಂದ ತುಂಬಾ ಕಲ್ತ್ಬಿಟ್ಟಿದ್ದೀರಾ. ವೆರಿ ಗುಡ್, ವೆರಿ ಗುಡ್. ನನಗೂ ಸ್ವಲ್ಪ ಗೊಂದಲಗಳಿದ್ವು. ಗೊಂದಲದಲ್ಲಿ ನಿಮ್ ಪರಿಹಾರ ಏನಾದ್ರೂ ಸಿಗುತ್ತಾ ಅಂತ ಕಾಲ್ ಮಾಡಿದೆ ಗುರುಜಿ. ಏನ್ ಗೊಂದಲ ನಿಮ್ದು? ಏನಿಲ್ಲ ಗುರುಜಿ, ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಿದ್ವಿ, ಆದ್ರೆ ಜಾಬ್ ಆಗ್ತಿಲ್ಲ. ಈ ಸೈಡ್ ಮನೆಯಲ್ಲಿ ಸ್ವಲ್ಪ ತೊಂದ್ರೆ, ಅಂದ್ರೆ ಅಣ್ಣ ತಮ್ಮ ಈ ತರ ಬೇರೆ ಆಗಿದ್ದು, ಒಂಥರ ಹೆಂಗಂದ್ರೆ ಮೈಂಡ್ ಎಲ್ಲ ಒಂಥರ ಮೈಂಡ್ ಎಲ್ಲ ಡೈವರ್ಟ್ ಆದಂಗ ಆಗ್ತಿದೆ. ಒಂಥರ ಯೋಚನೆಗಳು ಬೇರೆ ತರ ಹೋಗ್ತೇವೆ. ಎಷ್ಟು ವರ್ಷದಿಂದ ಓದ್ತಿದ್ದೀರಾ ಅಂದ್ರೆ ಗೌರ್ಮೆಂಟ್ ಜಾಬ್ಗೆ? 4 ವರ್ಷ ಆಯ್ತು ಗುರುಜಿ. ಎಷ್ಟು ಎಕ್ಸಾಮ್ ಮಾಡಿದ್ದೀರಿ ಇಲ್ಲಿವರೆಗೂ? ಇಲ್ಲಿವರೆಗೂ ಒಂದೇ ಸರ್ತಿ ಕಂಡಕ್ಟ್ ಮಾಡಿದ್ದು ಗುರುಜಿ. ಸ್ಪರ್ಧಾತ್ಮಕ ಪರೀಕ್ಷೆ ಓದ್ದು 2023 ಕಾಲ್ಫಾರ್ಮ್ ಮಾಡಿದ್ರಲ್ಲ ಗುರುಜಿ. ಅದು ಅವಾಗ SR ಬೊಮ್ಮಾಯಿ ಇದ್ದಾಗ ಅದು ಕಾನ್ಸ್ಟೇಬಲ್ ಅದೊಂದು ನೋಟಿಫಿಕೇಶನ್ ಗುರುಜಿ, ಮತ್ತೆ ಆಗಿಲ್ಲ. ಓ ಹೌದಾ? ಬೇರೆದಕ್ಕೂ ಟ್ರೈ ಮಾಡಿ ಅಲ್ಲ, ಹೆಂಗೂ ಓದಿರ್ತೀರಾ. ಬೇರೆದಕ್ಕೂ ಇವಾಗ ಅಂದ್ರೆ ನಾವು ಅದಕ್ಕೆ ಅಂತ ಓದ್ತಾ ಇದೀವಿ. ನೆಕ್ಸ್ಟ್ ಆ ನಂತರ ಎಜುಕೇಶನ್ ಡಿಗ್ರಿ ಮುಗಿದ ನಂತರ ಕಂಟಿನ್ಯೂ ಮಾಡ್ಲಿಲ್ಲ. ಇವಾಗ B.Ed ಮಾಡಿದೀವಿ, ಆದ್ರೆ 3rd ಸೆಮ್ ಅದೇವಿ ಗುರುಜಿ. B.Ed ಆಗ್ಲಪ್ಪ. ಈ ತಪಸ್ಸಿ ಕೂತಾಗ ರಂಬೆ ಊರ್ವಶಿ ಇರ್ತಾರ, ಭಂಗಕ್ಕೆ ಬರೋದು ಸಹಜ. ಬಟ್ ನಾವು ನೆಪ ಹೇಳ್ತಾ ಹೋದ್ರೆ ನಮ್ಮ ಮನಸ್ಸು ವೀಕ್ ಆಗ್ಬಿಡುತ್ತಪ್ಪ. ಈಗ ನನಗೂ ಕಾರ್ಯಕ್ರಮ ಮಾಡಿದೆ, ನನ್ನ ಮನೆಯಲ್ಲಿ ನಾನು ಬೇರೆ ಒದ್ದಾಟಗಳು ನನಗೂ ಇದ್ದಾವೆ. ನಾನು ಒಂದಕ್ಕೆ ಫಿಕ್ಸ್ ಆಗಿಬಿಟ್ರೆ, ಅಂದರೆ ನಾನು ಅಂತಲ್ಲ, ಒಂದು ಸಾಧನೆ, ಒಂದು ಗುರಿ, ಒಂದು ಕಠಿಣವಾದ ಹೆಗ್ಗುರಿಯನ್ನು ಇಟ್ಕೊಂಡಿದ್ದೀವಿ ಅಂದರೆ ನಾವು ತಣ್ಣೀರಲ್ಲಿ ಸ್ನಾನ ಮಾಡ್ದಂಗೆ ಬದುಕೋದು. ತುಂಬ ಹಾಯಾಗೇನಿರಲ್ಲ, ಬಿಸಿನೀರಲ್ಲಿ ಸ್ನಾನ ಇದ್ದಂಗೆ ಏನಿರಲ್ಲ. ಗಡಗಡ ಗಡಗಡ ನಡುಗಬೇಕಾಗುತ್ತೆ. ಅಯ್ಯೋ ಭಯಂಕರವಾಗಿರುತ್ತೆ. ಇಲ್ಲಿ ಮನೆ ಪ್ರಾಬ್ಲಮ್ಗಳು, ಈ ಕಡೆ ದುಡಿತಾ ಇಲ್ಲ ಇವನು, ಸುಮ್ಮನೆ ಏನೋ ಓದ್ಕೊಂಡು ಕೂತಿದ್ದಾನೆ, ಅಥವಾ ಏನು ಒಂದು ಕೆಲಸ ತಗೊಳಕ್ಕಾಗ್ತಿಲ್ಲ, ಎಕ್ಸಾಮ್ ಬರಿತೀವಿ ಯಾವುದು ಸರಿಗೆ ಆಗ್ತಾ ಇಲ್ಲ, ಏನೇನೋ ಒಂದು ಕಡೆ ಗೊಂದಲ ಅನಿಸುತ್ತೆ. ಇನ್ಯಾರೋ ಮುಂದೆ ಹೋಗ್ತಾ ಇದ್ದಾರೆ, ನಾನು ಇಲ್ಲೇ ಉಳ್ಕೊಂಬಿಟ್ಟೆ ಅನಿಸುತ್ತೆ. ನೋಡಿ, ನನಗನ್ಸುತ್ತೆ ನೀವು ಏನು ಓದ್ಲಿಕ್ಕೆ ಸಮಯ ಕೊಡ್ತಾ ಇದ್ದೀರಿ, ಈ ಸಮಯದಲ್ಲಿ ಸಂಸಾರದ ವಿಚಾರಗಳು, ಈ ಕಡೆ ಅಣ್ಣತಮ್ಮದಿರ ವಿಚಾರಗಳು, ಹೊಲದ ವಿಚಾರ, ಜಮೀನಿನ ವಿಚಾರ, ಇನ್ಯಾವುದೋ ಏನೇ ಇರಲಿ ಎಲ್ಲವನ್ನ ಬದಿಗೆ ಸರಿಸಿ ಒಂದು ಜಾಬ್ ತಗೊಂಡ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳೆಲ್ಲ ನೀರಂಗೆ ಕರ್ಗೋಗ್ಬಿಡ್ತವೆ. ಈಗ ನಿಮ್ಮ ಮುಂದೆ ಒಂದು ದೊಡ್ಡ ಅಶ್ವಮೇಧ ಯಾಗ ಮಾಡೋದು ಸುಲಭ ಅಲ್ಲ, ಹಂಗೆ ಒಂದು ಗುರಿ ತಲುಪೋದು ಸುಲಭ ಅಲ್ಲ. ಎಲ್ಲ ರಾಜರನ್ನು ಸೋಲಿಸಬೇಕು, ಒಂದು ಅಶ್ವಮೇಧ ಎಲ್ಲರೂ ನನಗೆ ಕಪ್ಪ ಕಾಣಿಕೆ ಕೊಡ್ಲಿಕ್ಕೆ ಶರಣ ಆಗಬೇಕು, ಆಗ ನಾನು ಅಶ್ವಮೇಧ ಯಾಗ, ನನ್ನ ಕುದುರೆಯನ್ನು ಯಾರು ಕಟ್ಟಾಕೋ ಧೈರ್ಯನೇ ಮಾಡಬಾರ್ದು, ಹಂಗಿದ್ದಾಗ ನಾನು ಅಶ್ವಮೇಧ ಯಾಗ ಮಾಡ್ಬೋದು. ಎಲ್ಲ ರಾಜರು ಬರ್ತಾರೆ, ಅದು ಹೆಂಗೆ ಮಾಡ್ತೀಯ ಮಾಡೋ ಅಂತ ಎಲ್ಲ ಹೊಡೆಯಕ್ಕೆ ಬರ್ತಾರೆ, ಎಲ್ಲರನ್ನು ಯುದ್ಧ ಮಾಡಿ ಎಲ್ಲರನ್ನು ಶರಣಾಗಿಸಿ ಇನ್ಯಾರು ನನ್ನ ವಿರುದ್ಧವಾಗಿಲ್ಲ ಅಂದಾಗ ನಾನು ಅಶ್ವಮೇಧ ಯಾಗ ಮಾಡ್ತೀನಿ. ಅವರು ಎಲ್ಲರಿಗೂ ಅವರು ಅವ್ರವ್ರ ಹತ್ರ ಇರೋ ಚಿನ್ನ ಬಂಗಾರ ಅದು ಇದು ಎಲ್ಲ ತಂದು ನನ್ನ ಹತ್ರ ಸುರಿತಾರೆ, ಯಾಕಂದರೆ ಎಲ್ಲ ಶರಣಾಗಿದ್ದಾರಲ್ಲ. ಹಂಗೆ ಒಂದು ಜಾಬ್ ತಗೊಳ್ಳೋದು, ಒಂದು ಏನಕ್ಕೂ ಹೊರಡೋದು ಅಂದರೆ ಅಶ್ವಮೇಧ ಯಾಗ ಮಾಡ್ದಂಗೆ. ಈಗ ರಾಜರು ಯಾರು ಬರಲ್ಲ ನಿಮ್ಮ ಮೇಲೆ, ಆದರೆ ಈ ಸಮಸ್ಯೆಗಳೆಲ್ಲ ಎದುರಾಳಿಗಳೇ. ಇವರನ್ನು ಸೋಲಿಸಬೇಕು, ಆ ಗುರಿ ಮುಟ್ಟಬೇಕು. ಸೋಲಿಸೋದು ಹೆಂಗೆ? ಕೊರಗ್ತಾ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಸೋಲಿಸೋದಕ್ಕಾಗಲ್ಲ. ಒಂದಂತೂ ಸತ್ಯ, ನಾನು
ಗುರಿಯ ಕಡೆ ಹೊರಟಾಗ ಮಾತ್ರ ಇವು ಬರ್ತವೆ. ನಾನು ಗುರಿ ಬಿಟ್ಬಿಟ್ಟು ನಾನು ಏನೋ ಒಂದು ಗಾರೆ ಕೆಲಸನೋ ಇನ್ನೇನೋ ಮಾಡ್ಕೊಂಡು ನಾನು ಪಾಡಿ ನಾನು ಬದುಕ್ತೀನಿ ಅಂದರೆ ಇವೇನು ಸಮಸ್ಯೆ ಬರಲ್ಲ. ಬಂದರೂ ನಿಮಗೆ ಅವು ಸಮಸ್ಯೆ ಅನಿಸಲ್ಲ. ಯಾಕೆ? ಒಂದು ಗುರಿ ಕಡೆ ಹೊರಟಾಗಲೇ ಇವೆಲ್ಲ ನಿಮಗೆ ದೊಡ್ಡದಾಗಿ ಕಾಣೋದು. ಈಗ ಗುರಿ ಬೇಕಾ, ಆದರೆ ಇವು ಎದುರಾಳಿ ಅಥವಾ ಈ ಸಮಸ್ಯೆಗಳ ಜೊತೆ ಹೊಡೆದಾಡಬೇಕಾ, ಗುರಿ ಕಡೆ ಹೋಗಬೇಕಾ? ಗುರಿ ಕಡೆ ಹೋಗಬೇಕು. ಆದರೆ ಈ ಸಮಸ್ಯೆಗಳೆಲ್ಲ ಸಾಧ್ಯವಾದರೆ ಪರಿಹರಿಸ್ಕೊಳ್ಳಿ, ಇಲ್ಲ ಅವನು ಹಂಗೇ ಬಿಟ್ಕೊಂಡಿರಿ. ಗುರುಜಿ ಓದ್ತಾ ನೆಗೆಟಿವ್ ಥಾಟ್ಸ್ ಬಂದ್ಬಿಡುತ್ತೆ ಗುರುಜಿ. ಅಂದ್ರೆ ನನ್ ಜಾಬ್ ಆಗುತ್ತೆ ಇಲ್ಲ, ಮುಂದೆ ಏನ್ ಜೀವನ ಬದುಕು ಹೆಂಗ್ ಕಟ್ಕೋಬೇಕು ಆತರ ಯೋಚನೆ ಎಲ್ಲ ಬಂದ್ಬಿಡ್ತದೆ. ಇಲ್ಲಪ್ಪ, ನನ್ನ ಪ್ರಕಾರ 27 ಆಗಿದೆ, ಬರೀ ಓದಲಿಕ್ಕೆ ಅಂತಲೇ ಇಡುವಷ್ಟು ನಿನ್ನ ಮನೆಯಲ್ಲಿ ಸೌಕರ್ಯ ಇದ್ದರೆ ಓದೋಕೆ ಇಡು. ಇಲ್ಲ ಒಂದು ಜಾಬ್ ಮಾಡಿಕೊಂಡು ಓದೋದು ಉತ್ತಮ. ಇಲ್ಲ ನಾನು ಜಾಬ್ ಮಾಡೋ ಅನಿವಾರ್ಯತೆ ಏನಿಲ್ಲ ಮನೆಯಲ್ಲಿ, ಈಗ ಎಲ್ಲ ನಡೀತಾ ಇದೆ ಅಂದರೆ ಓದು. ಈಗ ಥಾಟ್ಸ್ಗಳು ಬರ್ತವೆ, ನನಗೆ ಡೈವರ್ಟ್ ಆಗುತ್ತೆ, ಮನಸ್ಸು ಚಂಚಲವಾಗುತ್ತೆ, ಆಗುತ್ತೋ ಇಲ್ವೋ ಅನ್ನೋ ಆತಂಕ, ಭವಿಷ್ಯದ ಭಯ, ಇಂಥವೆಲ್ಲ ನಿಮಗೆ ಮಾತ್ರ ಅಲ್ಲ, ಯಾವ ಹಂಗೆ ಓದೋ ಕೂತಿರೋ ಎಲ್ಲ ಮಕ್ಕಳಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಅದು ಇದ್ದೇ ಇರುತ್ತೆ. ಅದನ್ನು ಮೀರುವವನು ಗೆಲ್ತಾನೆ. ಆದರೆ ಅದೇ ಭಯದಲ್ಲಿ ಕೊರಗಿ ಏಕಾಗ್ರತೆ ಇಲ್ಲದೆ ಓದಿದ ನೆನಪಿಲ್ಲದೆ, ಇಲ್ಲಪ್ಪ ನನಗನ್ಸುತ್ತೆ ಒಂದು ಪುಸ್ತಕವನ್ನು ಓದಿ ಮುಗಿಸೋವರೆಗೂ ಈ ಜಗತ್ತನ್ನೇ ಮರೆಯುವಷ್ಟು ಇರಬೇಕು ನಾನು, ಹಂಗಿದ್ರೆ ಇಂಥವನ್ನೆಲ್ಲ ಸಾಧಿಸಬಹುದು. ಎಲ್ಲ ನಂಗೆ ಥಾಟ್ಸ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ. ಅದಕ್ಕೆ ಧ್ಯಾನದ ಮೊರೆ ಹೋಗಬೇಕು. ಪ್ರತಿದಿನ ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆ ಕೂತು ಒಂದು ರುದ್ರಾಕ್ಷಿ ಮಣಿಯನ್ನು ಅಥವಾ ಒಂದು ಮಣಿ ತಗೊಂಡು 108 ಬಾರಿ ಒಂದು ಜಪ ಮಾಡಬೇಕು. ಅಂದರೆ ಆ ಮಣಿಯ ಮೇಲೆ ಒಂದು ಅರ್ಧ ಗಂಟೆ ನನ್ನ ಮನಸ್ಸು ಒಂದು ಶ್ಲೋಕ ಹೇಳ್ಕೊಂಡು, ಒಂದು ಮಂತ್ರ ಹೇಳ್ಕೊಂಡು, ಒಂದು ಅರ್ಧ ಗಂಟೆ ನನ್ನ ಮನಸ್ಸಿನ ಭಾವನೆಗಳನ್ನು ನಾನು ಎಲ್ಲೂ ಅತ್ತಿತ್ತ ಅರಿಯದೆ ಒಂದು ಕಡೆ ಕೇಂದ್ರೀಕರಿಸಲಿಕ್ಕೆ ದಿನದಲ್ಲಿ ಬೆಳಗಿನ ಜಾವ ಒಂದು ಅರ್ಧ ಗಂಟೆ ಕೊಟ್ಟೆ ಅಂದರೆ ಅದರ ಅರ್ಥ ನಿನ್ನನ್ನು ಅದು ಧ್ಯಾನ ಸಿದ್ಧನನ್ನಾಗಿ ಮಾಡುತ್ತೆ. ಅಂದರೆ ನಿನ್ನ ಮನಸ್ಸು ಅಂಗೈ ಮೇಲಿರೋ ನೆಲ್ಲಿಕಾಯಿ ಥರ ಎಲ್ಲಿ ಕೂತ್ಕೊಂತೀಯೋ ಅಲ್ಲಿ ಕೂತ್ಕೊಳ್ಳುತ್ತೆ. ಆದರೆ ನಿನಗೆ ಅಂಥದ್ದೊಂದು ಸ್ಪಿರಿಚುವಲ್ ಪ್ರಾಕ್ಟೀಸೇ ಇಲ್ಲ ಅಥವಾ ಅಂಥದ್ದೊಂದು ಏನೂ ನಿನಗೆ ತಯಾರಿನೇ ಇಲ್ಲ ಅಂದರೆ ನೀನು ಹೇಳೋದೊಂದು, ಅದು ಹೋಗೋದು ಇನ್ನೊಂದು ಕಡೆ. ಗುರುಜಿ ಇದು ಇನ್ನೊಂದು ಮೊಬೈಲ್ಗೆ ಅಡಾಪ್ಟ್ ಆಗಿಬಿಟ್ಟಿವಿ ಗುರುಜಿ. ಹಂಗಂದ್ರೆ ಯಾವ್ದಾರ ಒಂದು ರೀಲ್ಸ್ ನೋಡ್ತಿದ್ರೆ ಕಂಟಿನ್ಯೂ ಅದನ್ನ ಯಾಕೆ ನೋಡ್ತೀಯ? ರೀಲ್ಸ್ ಯಾಕೆ ನೋಡ್ತೀಯ? ಏನೋ ಗುರುಜಿ ಮೊಬೈಲ್ ತಗೊಂಡ್ಗೆ ಮೊಬೈಲ್ ಬಿಟ್ರೆ ಆರಾಮ್ ಪ್ರಶಾಂತವಾಗಿರ್ತೀವಿ ಗುರುಜಿ. ಬಟ್ ಮೊಬೈಲ್ ತಗೊಂಡ್ರೆ ಅದ್ರ ಬಗ್ಗೆನೇ ಹಿಡಿತಾ ಇಲ್ಲ ಅಂದವ್ ನೀನ್ ಏನ್ ಸಾಧಿಸ್ತೀಯ ನೀನು? ಭಾವನೆ ಬಗ್ಗೆ ನಿಯಂತ್ರಣ ಇಲ್ಲ, ಫೋನ್ ಬಗ್ಗೆ ನಿಯಂತ್ರಣ ಇಲ್ಲ. ನೋಡಪ್ಪ, ಇವತ್ತಿಗೂ ನಾವು ಹೆಂಗೆ ಬದುಕ್ತೀವಿ ಗೊತ್ತೇನು? ಕೇಳಿಸ್ಕೊ, ಸುಮ್ಮನೆ ಹೇಳ್ತೀನಿ. ಬೆಳಿಗ್ಗೆ 5:30 ಎದ್ದರೆ ಅದು ನನ್ನ ಸ್ಪಿರಿಚುವಲ್ ಧ್ಯಾನದಿಂದ ಹಿಡಿದು ನನ್ನ ಧ್ವನಿಗೆ, ನಾನು ಕೀಬೋರ್ಡಲ್ಲಿ ನನ್ನ ಧ್ವನಿ ಚೆನ್ನಾಗಿ ಆಗಲಿಕ್ಕೆ ಬೆಳಗ್ಗೆ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀವಿ. ಅದು ನನ್ನ ಧ್ಯಾನ, ಪ್ರಾಣಾಯಾಮ, ನನ್ನ ಧ್ವನಿಗೆ ಒಂದು ತರಬೇತಿ, ಮತ್ತು ಬೆಳಗ್ಗೆ ಜಿಮ್ಮಿಂದ ಹಿಡಿದು ಮತ್ತು ಕೌನ್ಸ್ಲಿಂಗಿಂದ ಹಿಡಿದು ಮಧ್ಯಾಹ್ನ ಆಶ್ರಮಕ್ಕೆ ಬರೋರಿಂದ ಹಿಡಿದು ಸಂಜೆ ಒಂದು 3 ಅವರ್ ಓದೋದ್ರಿಂದ ಹಿಡಿದು ಮತ್ತು ಕಾರ್ಯಕ್ರಮ 8 ಗಂಟೆ ಶುರುವಾಗೋದ್ರಿಂದ ಹಿಡಿದು ರಾತ್ರಿ 11 ಗಂಟೆ ಮುಗಿಯೋದ್ರಿಂದ ನಾನು ಈ ನಡುವೆ ಫೋನನ್ನು ಬಹುಶಃ ಒಂದು 5-6 ಬಾರಿ ಮುಟ್ತೀನಿ. ಅಥವಾ ಏನೋ ಭಾಳ ಯಾವುದೋ ಒಂದು ಹೊರಗಡೆ ಆಶ್ರಮದ ಟ್ರಸ್ಟ್ದು ಇನ್ಯಾವುದೋ ಮೈನ್ ಕೆಲಸಗಳು, ಮೈನ್ ವ್ಯಕ್ತಿಗಳದ್ದು ಏನೋ ಕರೆ ಇದ್ದರೆ ತಗೊಳ್ತೀನಿ. ಇಲ್ಲ ಅಜ್ಜಿ ತಾತಾರ್ದು ಮನೆ ಫ್ಯಾಮಿಲಿದು ಅಮ್ಮಂದು ಯಾರ್ದೋ ಕರೆ ಇದ್ದರೆ ತಗೊಳ್ಳಿ. ಅದು ಬಿಟ್ಟು ನಾನು ಫೋನ್ ಮುಟ್ಟಲ್ಲ. ಕಾರಣ ನನಗೆ ಗೊತ್ತು ನನ್ನನ್ನು ಅದು ಎಷ್ಟು ಚಂಚಲ ಮಾಡಬಲ್ಲದು ಅಂತ. ನಾನು ಕಾಲೇಜ್ ಓದೋ ಟೈಮಲ್ಲಿ ಅವಾಗಿನ ಫೋನ್ ತಗೊಂಡಾಗ ಯಾರು ಸ್ಟೇಟಸ್ ಹಾಕಿದ್ರು ಫಸ್ಟ್ನೇ ವ್ಯೂ ನಂದೇ ಇರ್ತಿತ್ತು, ಅಷ್ಟು ಬಿಡುವಿದ್ದೆ ನಾನು. ಆದರೆ ಒಂದು ಹಂತ ಆದಮೇಲೆ ಯಾರ ಸ್ಟೇಟಸ್ಸು ನಾನು ನೋಡಲ್ಲ, ಯಾವ ರೀಲು ನಾನು ನೋಡಲ್ಲ. ಈಗ ನಿಮ್ಮ ರೀಲ್ ಇನ್ನೊಬ್ರು ನೋಡ್ತಾರೆ, ಅವ್ರಿಗೇನೋ ಇಲ್ಲಿಂದ ತಿಳುವಳಿಕೆ ಬೇಕಾ ನೋಡಲಿ. ನಾನು ಯಾಕಂದರೆ ಅವೆಲ್ಲ ನಮ್ಮನ್ನು ಎಷ್ಟು ಅಡಿಕ್ಟ್ ಮಾಡಿ ಒಂದು ತೆಗೆದು ಒಂದು ರೀಲ್ ಸ್ವೈಪ್ ಮಾಡ್ತಾ ನಮ್ಮ ಎಷ್ಟೋ ಸಮಯವನ್ನು ಕಿತ್ಕೊಂಡ್ಬಿಡ್ತವೆ. ನನಗದು ಬೇಕಿಲ್ಲ. ನನಗೆ ಹಂಗೂ ಬೇಕಾ? ಯಾವುದೋ ಒಂದು ಯೂಟ್ಯೂಬಲ್ಲಿ ಒಳ್ಳೆ ದೇವ್ರ ಸಿನಿಮಾ ನೋಡ್ತೀನಿ, ಸಾಂಗ್ಸ್ ಕೇಳ್ತೀನಿ, ಮನ್ಸಾರೆ ಒಂದು ಹಾಡು ಹೇಳ್ತೀನಿ. ನಾನು ಹಾಡು ಹೇಳೋದು ಕೇಳಿದ್ದೀರಲ್ಲ ನೀವು? ಕೇಳಿದೀನಿ ಗುರುಜಿ. ನಾನು ಫೋನ್ ಎಲ್ಲೋ ಅಪರೂಪ, ನಾನು ನೋಡೋದೇ ಅಪರೂಪ. ನೀವು ಅನ್ಬೋದು, ಅಯ್ಯೋ ನಿಮ್ಮ ಕಾರ್ಯಕ್ರಮ ಎಲ್ಲ ಫೋನಲ್ಲೇ ಬರ್ತವೆ, ಅದಕ್ಕೆ ಅವ್ರು ಇದ್ದಾರೆ ಮಾಡ್ಕೊಳ್ತಾರೆ, ಅಪ್ಲೋಡ್ ಮಾಡ್ತಾರೆ, ಅದು ಏನೋ ಅವ್ರು ಮಾಡ್ತಾರೆ. ನಾನು ನೋಡಲ್ಲ.
ಹಿಂಗೆ ನನ್ನ ಮನಸ್ಸನ್ನು ಆ ಕಡೆ ಈ ಕಡೆ ಹೊರಗಡೆ ಏನು ನ್ಯೂಸ್ ನಡೀತಾ ಇದೆ, ಅದೇನು ಇದೇನು, ನಾನು ಏನು ನೋಡಲ್ಲ. ಕೆಳಗಡೆ ಊಟಕ್ಕೆ ಹೋದಾಗ ಒಂಚೂರು ನ್ಯೂಸ್ ಹಾಕ್ತೀನಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ. ಅದು ಬಿಟ್ಟರೆ ನನ್ನ ಫೋನಲ್ಲಿ, ಯಾಕಂದರೆ ಅದು ನಾನು ಒಂಚೂರು ಫೋನ್ ಒಳಗಡೆ ಹೋಗೋದು ನನ್ನ ಕೈಲಿದೆ, ಆಚೆ ಬರೋದು ನನ್ನ ಕೈಲಿರಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ದಿನದಲ್ಲಿ ಯಾರ್ದೋ ಫೋನ್ ಮಾಡಬೇಕು, ಯಾರೋ ಮುಖ್ಯವಾದ ವ್ಯಕ್ತಿ ಜೊತೆ, ಅಮ್ಮನ ಜೊತೆನೋ ಅಥವಾ ಫ್ಯಾಮಿಲಿ ಜೊತೆ ಮಾತಾಡಬೇಕು. ಅದು ಬಿಟ್ಟರೆ ಅಥವಾ ಯಾವುದೋ ಒಂದು PDF ನೋಡಬೇಕು. ನಿನ್ನ ಕೆಲಸಕ್ಕೆ ಉಪಯೋಗಕ್ಕೆ ಬರೋ ಏನಕ್ಕಾದರೂ ಬಿಟ್ಟರೆ ಇನ್ನೇನಕ್ಕೂ ಫೋನ್ ಬಳಸಲ್ಲ ಅನ್ನೋ ಮಟ್ಟಿಗೆ ನೀವು, ಫೋನ್ ಮಾತ್ರ ಅಲ್ಲ, ನಿಮ್ಮ ಈ ದಾರಿಗೆ ಅಡ್ಡ ಬರೋ ಯಾವ ಚಟವನ್ನು ನೀವು ಬಿಡೋಕ್ಕೆ ತಯಾರಿಲ್ಲ ಅಂದರೆ ದಯವಿಟ್ಟು ಯಾವ್ದಾರು ಒಂದು ಗಾರ್ಮೆಂಟ್ಸ್ಗೆ ಹೋಗಿ ಜೀವನ ಮಾಡ್ಕೊಳ್ಳಿ. ನಿಮ್ಮ ಕೈಲಿ ಇದಾಗಲ್ಲ. ಹಾಗಾಗಿ ನೀವು ಅಂಥದ್ದೊಂದು ಗಟ್ಟಿಯಾದ ನಿರ್ಧಾರವನ್ನು ಇಂಥ ಫೋನ್ ಅಡಿಕ್ಟು ಅಥವಾ TV ಸೀರಿಯಲ್ಲು ಅಡಿಕ್ಟು ಅಥವಾ ಫ್ರೆಂಡ್ಸ್ಗಳು ಅಡಿಕ್ಟು ಅಥವಾ ಈ ಥರದ್ದೆಲ್ಲ ಬಿಟ್ಬಿಡ್ಬೇಕು. ಆಗ ಮಾತ್ರ ಜೀವನದಲ್ಲಿ ಏನಾದರೂ ಸಾಧಿಸೋಕೆ ಸಾಧ್ಯ. ಬಟ್ ನನಗನ್ಸುತ್ತೆ ನೀವು ಇಟ್ಕೊಂಡಿರೋದೇ ದೊಡ್ಡ ಗುರಿ. ಇದಕ್ಕೆ ಬೇಕಾದ ಒಂದಷ್ಟು ತ್ಯಾಗಗಳನ್ನು ನೀವು ಮಾಡಲಿಲ್ಲ ಅಂದರೆ ಸಾಧ್ಯವೇ ಇಲ್ಲ ಸರ್. ಅದೊಂದು ಸ್ವಾತಂತ್ರ್ಯ ಬೇಕು ಅಂದರೆ ಹೋರಾಟಗಾರರು ಅವರ ಜೀವನವನ್ನೇ ತ್ಯಾಗ ಮಾಡಿದ್ರು. ತ್ಯಾಗ ಇಲ್ಲದೆ ಏನೂ ಸಿಗಲ್ಲ ಸರ್. ಒಂದು ನಿದ್ದೆ ತ್ಯಾಗ ಕೆಲವೊಮ್ಮೆ ನಿದ್ದೆ ತ್ಯಾಗ ಮಾಡಬೇಕು, ಕೆಲವೊಮ್ಮೆ ಸಂಬಂಧಿಕರು ಮದುವೆ ಸಂಬಂಧಿಕರು ಕಾರ್ಯಕ್ರಮಗಳಿಗೆ ಹೋಗೋಕ್ಕಾಗಲ್ಲ, ಇನ್ನು ಕೆಲವೊಮ್ಮೆ ಅಪ್ಪ ಅಮ್ಮಂಗೆ ಸಮಯ ಕೊಡೋಕ್ಕಾಗಲ್ಲ, ಮನೆಯವರಿಗೆ ಸಮಯ ಕೊಡೋಕ್ಕಾಗಲ್ಲ. ಒಂದು ದೊಡ್ಡ ಗುರಿ ಕಡೆ ಹೋಗಬೇಕಂದ್ರೆ ತ್ಯಾಗ ಮಾಡಲೇಬೇಕು. ಇಲ್ಲ ನಂಗೆ ನಿದ್ದೆನೂ ತುಂಬ ಬೇಕು, ನನಗೆ ಊಟನೂ ಒಟ್ಟು ತುಂಬ ಬೇಕು, ಎಲ್ಲವೂ ಬೇಕು, ಬಟ್ ನನ್ನ ಗುರಿನೂ ತಲುಪಬೇಕು, ಹಂಗಾಗಲ್ಲ. ವಿದ್ಯೆ ಸಾಧಕನ ಸ್ವತ್ತೇ ಹೊರತು ಸೋಂಬೇರಿಯ ಸ್ವತ್ತಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಎಷ್ಟು 7 ಅವರ್ ಓದಿದ್ರೆ ಎಷ್ಟು ಗಂಟೆಗಳು ಓದ್ದೆ ಅನ್ನೋದಕ್ಕಿಂತ 5 ನಿಮಿಷ 10 ನಿಮಿಷ 1 ಗಂಟೆ 2 ಗಂಟೆ ಓದಿದ್ರು ಕೂಡ ನಾನು ನಿದ್ದೆಯಲ್ಲಿ ಎಬರಿಸಿ ಕೇಳಿದ್ರು ನನಗೆ ಅಷ್ಟು ಮನನವಾಗಬೇಕು, ಏಕಾಗ್ರತೆ ಆ ರೇಂಜಿಗಿರಬೇಕು. ಹಂಗಿರಬೇಕು ಅಂದರೆ ಹೊರಗಡೆ ನಿಮ್ಮನ್ನು ಡೈವರ್ಟ್ ಮಾಡೋ ವಿಚಾರಗಳನ್ನೆಲ್ಲ ಮೊದಲು ಡಿಲೀಟ್ ಮಾಡಬೇಕು. ಆಗ ನಿಮ್ಮ ಮನಸ್ಸು ಖಾಲಿ ಇರುತ್ತೆ, ಏನು ಕೊಡ್ತೀರೋ ಅದನ್ನು ಅದು ನೆನ್ಪಿಟ್ಕೊಳ್ಳುತ್ತೆ. ಆದರೆ ಇಲ್ಲಿ ರೀಲ್ಸು ಬಗ್ಡ, ಈ ಕಡೆ ಇನ್ಯಾರ್ದೋ ರೀಲ್ಸಲ್ಲಿ ಏನು ಒಳ್ಳೊಳ್ಳೇದಿರುತ್ತೆ, ಕೆಟ್ಟದ್ದು ಏನೇನೋ ಇರುತ್ತೆ, ಏನೇನೋ ಬರುತ್ತೆ, ಎಲ್ಲ ನೋಡಿ ಮನಸ್ಸು ಒಂದು ಪವಿತ್ರವಾದ ಅಮೃತದಂತೆ ಇರಬೇಕಾದದ್ದು ಈ ಕಲ್ಗಚ್ಚಾಗೋಗ್ಬಿಟ್ಟಿರುತ್ತೆ. ಎಮ್ಮೆನೂ ಕುಡಿಯಲ್ಲ, ಹಂಗೆ ಅಷ್ಟು ಕೆಟ್ಟೋಗ್ಬಿಡುತ್ತೆ ಮನಸ್ಸು. ಅಂಥದ್ರಲ್ಲಿ ಶಾರದೆ ಕೂತ್ಕೊಂಡ್ರೆ ಹೆಂಗೆ ಕೂತ್ಕೊಳ್ತಾಳೆ? ಹಾಗಾಗಿ ಫೋನನ್ನು ಲಿಮಿಟ್ ಮಾಡ್ಕೊಳ್ಳಿ, ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ನಾನು ಎದ್ದು ಹೇಳ್ತೀನಿ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ವಾಕಿಂಗ್ ಮಾಡ್ತೀನಿ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ನಾನು ಮನೇಲಿ ಏನಾದ್ರು ಕೆಲಸ ಇದ್ದರೆ ಮಾಡ್ತೀನಿ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಫೋನ್ ನೋಡ್ತೀನಿ, ರಾತ್ರಿ ಯಾರಾದರೂ ಮೆಸೇಜ್ ಕಳಿಸಿದ್ದಾರೆ ಏನಾಗಿದೆ ಒಂಚೂರು ನೋಡ್ತೀನಿ, ಮತ್ತು ಸೈಡ್ಗೆ ಇಡ್ತೀನಿ, ಇಷ್ಟು ಗಂಟೆಯಿಂದ ಓದೋಕೆ ಕೂತ್ಕೊಳ್ತೀನಿ, ಇಷ್ಟು ಗಂಟೆಗೆ ಊಟ, ಇಷ್ಟು ಗಂಟೆಗೆ ಮತ್ತೆ ಓದೋಕೆ ಕೂತ್ಕೊಳ್ತೀನಿ, ಇಷ್ಟು ಗಂಟೆಗೆ ಒಂಚೂರು ವಾಕಿಂಗ್ ಮಾಡ್ತೀನಿ ಅಥವಾ ತೋಟಕ್ಕೆ ಹೋಗಿ ಬರ್ತೀನಿ ಅಥವಾ ಏನೋ ಮನೆ ಕೆಲಸ ಇದ್ದರೆ ಮಾಡ್ತೀನಿ, ಮತ್ತು ಇಷ್ಟು ಗಂಟೆಯಿಂದ ಓದ್ತೀನಿ. ಹಿಂಗೆ ನಿಮ್ಮ ಈ ಸಮಯವನ್ನು ತರಕಾರಿ ಕಟ್ ಮಾಡ್ಕೊಂಡಂಗೆ ಫಿಕ್ಸಾಗಿ ಶೆಡ್ಯೂಲ್ ಮಾಡ್ಕೊಂಡು ಓದಬೇಕು. ಅದು ಶಿಸ್ತು. ಅದು ಗೌರ್ಮೆಂಟ್ ಕೆಲಸಕ್ಕೆ ತಗೊಳ್ಳೋಕೆ ಅಂತ ಮಾತ್ರ ಅಲ್ಲ, ಜೀವನ ಅಂದ್ರೆ ಹಂಗೆ ಇರಬೇಕು. ಅದನ್ನು ಬಿಟ್ಟುಬಿಟ್ಟು ಈ ಕಡೆ 3 ಪೇಜ್ ಓದೋದು, 30 ನಿಮಿಷ ರೀಲ್ಸ್ ನೋಡೋದು, ಹೆಂಗೆ ಸಾಧನೆ ಮಾಡ್ತೀರಾ? ಹಾಗಾಗಿ ಒಂದು ಟೈಮ್ ಟೇಬಲ್ ಇದ್ದರೆ ಜೀವನ ಶಿಸ್ತಾಗಿರುತ್ತೆ. ಆಗ್ಲಪ್ಪ, ಎಲ್ಲ ಒಳ್ಳೆಯದಾಗಲಿ. ಕಾರ್ಯಕ್ರಮ ಕೇಳ್ತಾ ಮನಸ್ಸನ್ನು ಗಟ್ಟಿ ಮಾಡ್ಕೋ, ಏಕಾಗ್ರ ಮಾಡ್ಕೋ. ಹೊರಗಡೆ ಏನೇನು ಸಮಸ್ಯೆಗಳು ಬರ್ತಿದ್ದಾವೆ, ಜೀವನ ಅಂದಮೇಲೆ ಇದ್ದಿದ್ದೆ ಗುರಿ ಮುಟ್ಟು, ಎಲ್ಲ ಜೈಕಾರ ಹಾಕ್ತಾರೆ, ಆಗ ನಿನಗೆ ಯಾವುದು ದೊಡ್ಡದು ಅನಿಸಲ್ಲ. ಆದರೆ ಸೋತಿರುವ ಸಮಯದಲ್ಲಿ, ಇನ್ನೂ ಗೆಲ್ಲದೇ ಇರುವ ಸಮಯದಲ್ಲಿ ಚಿಕ್ಕದೆಲ್ಲ ದೊಡ್ಡದಾಗಿ ಕಾಣುತ್ತೆ, ಹೌದಲ್ಲ? ನಿಜ ಗುರುಜಿ, ಅದು ಚಿಕ್ಕದೆಲ್ಲ ನನಗೆ ಅದೇ ತರ ದೊಡ್ಡದಾಗಿ ಕಾಣ್ತಿದೆ. ಮುಂದಿನ ಜೀವನ ಬಗ್ಗೆ ಯೋಚನೆ ಮಾಡಿದ್ರೆ ರಾತ್ರಿ ಎಲ್ಲ ನಿದ್ದೆ ಬರಕ್ಕಿಲ್ಲ. ನಾಳೆ ಜಾಬ್ ಆಗಿಲ್ಲ ಅಂದ್ರೆ ಏನಾಗಲ್ಲಪ್ಪ, ಜಗತ್ತಲ್ಲಿ ಇರೋರೆಲ್ಲ ಏನು ಗೌರ್ಮೆಂಟ್ ಜಾಬಲ್ಲೇ ಅವರ ಏನು ಕೇಳಿಸ್ಕೊಳ್ಳಿ. ಆದ್ರೂ ಆಗದೆ ಹೋದ್ರು ನಾನು ಒಳ್ಳೆ ರೀತಿಯಲ್ಲಿ ಬದುಕ್ತೀನಿ, ಜಾಬ್ ಟ್ರೈ ಮಾಡ್ತಿದ್ದೀನಿ. ಈಗ ನಾನು 4 ಸಾಮಾನ್ಯವಾಗಿ ಉಳಿಯೋಕೆ ಇಷ್ಟಪಡಲ್ಲ, ಅಸಾಮಾನ್ಯವಾಗಿ ಒಂದು ಜಾಬ್ ತಗೊಳ್ಬೇಕು, ನಾನು ಒಂದೊಳ್ಳೆ ಜಾಬ್ ಹಿಡಿಬೇಕು ಅಂತ ಅಂದ್ಕೊಳ್ಳೋದು ನಿನ್ನ ಗುರಿ, ಅಥವಾ ನೀನು ಅಂದ್ಕೊಂಡ್ರೆ ನೀನು ದೊಡ್ಡತನ. ಈಗ ಕನಸು ಕಂಡಿದೀಯ, ಪ್ರಯತ್ನ ಮಾಡ್ತಿದೀಯ, ಅದೇ ನೀನು ದೊಡ್ಡ ಗೆಲುವು. ನಿನಗೆ ಗೊತ್ತಿಲ್ಲ ಅಷ್ಟೇ. ಅದು ಒಂದು ವೇಳೆ ಆಗಲಿಲ್ವಾ, ಪರವಾಗಿಲ್ಲ, ನಾನು ಏನು ಕೆಲಸ ಮಾಡ್ಕೊಂಡು ಬದುಕ್ತೀನಿ, ಅಯ್ಯೋ ಆಗದೆ ಹೋದ್ರೆ ಹೆಂಗಪ್ಪ ಹಂಗಪ್ಪ. ಈಗ
ನಾನು ಹಿಂಗೆಲ್ಲ ಓದ್ತಾ ಇದ್ದೀನಿ, ನಾನೊಂದು ಜಾಬ್ ತೊಗೊಳ್ತೀನಿ, ನಾನು ಇಷ್ಟು ಗಂಟೆ ಓದ್ತೀನಿ, ಇದು ನನ್ನ ಹತ್ರ ಹೇಳಿದೀಯಪ್ಪ, ತಪ್ಪಿಲ್ಲ. ಎಷ್ಟೋ ಜನಕ್ಕೆ ನಿನ್ನ ಕತೆ ಉದಾಹರಣೆ ಆಗ್ಬೋದು, ಆಯಿತಾ. ಆದರೆ ನೀನು ಸುತ್ತಮುತ್ತ ಸಂಬಂಧಿಕರು ಯಾರಿಗೇನು ಹೇಳಬೇಡ. ಯಾಕಂದರೆ ಏನೋ ಎಲ್ಲ ಬೊಗಳ್ತಾ ಇದ್ದ, ಏನೂ ಮಾಡಲಿಲ್ಲ ಅಂತ ಆಡ್ಕೊಂಬಿಡ್ತಾರೆ. ಆಮೇಲೆ ನಿಜ ಗುರುಜಿ, ಅದು ಹಂಗೆ ಆಗೈತಿ. ತಯಾರಿ ಗುಟ್ಟಾಗಿರಲಿ, ಗೆಲುವು ಸದ್ದು ಮಾಡುತ್ತೆ. ನೀವು ತಯಾರಿನೇ ಡಂಗೂರ ಹೊಡ್ಕೊಂಡು ಮಾಡ್ತೀರಾ, ಗೆಲುವು ಸಿಗಲಿಲ್ಲ ಅಂದರೆ ಆಮೇಲೆ ಊರ್ನವ್ರು ಡಂಗೂರ ಹೊಡಿತಾರೆ, ಸುಮ್ಮನೆ ಓದ್ತಾನಪ್ಪ ಏನು ಮಾಡಲಿಲ್ಲ ಅಂತ. ಇರಲಿ, ಒಳ್ಳೆಯದಾಗಲಿ. ಆ ಫೋನ್ ಅನ್ನೋದನ್ನು ತೆಗೆದು ಸೈಡ್ಗೆ ಇಟ್ಬಿಟ್ಟು ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಬರಬೇಕು. ಫೋನ್ ಇರೋದು ತಪ್ಪಲ್ಲ, ಫೋನಲ್ಲಿ ಏನು ನೋಡಬೇಕು ಏನು ನೋಡಬಾರ್ದು. ಫೋನ್ ಆದರೂ ಅಷ್ಟೇ, ಯಾವುದೇ ಒಂದು ಎಲೆಕ್ಟ್ರಿಕ್ ಮೆಟೀರಿಯಲ್ ಆದರೂ ಅಷ್ಟೇ, ನನ್ನ ಗುರಿಯ ಕಡೆ ನನಗದು ಸಪೋರ್ಟಿವ್ ಆದರೆ ನಾನು ಇಟ್ಕೊಳ್ತೀನಿ, ಇಲ್ಲ ನಾನು ಇಟ್ಕೊಳ್ಳಲ್ಲ. ಈಗ ನನಗೊಂದು ಕಂಪ್ಯೂಟರ್ ಇದೆ, ನಮಗೆ ಎಡಿಟರ್ಗಳು ಸಿಸ್ಟಮ್ಗಳು ಮಾಡಿಕೊಂಡಿದ್ದಾರೆ, ನನಗೊಂದು ಲೈವ್ ಸಿಸ್ಟಮ್ ಇದೆ, ನನ್ನ ಕ್ಯಾಮ್ರಾ ಇದೆ, ನನ್ನ ಹತ್ರ ಒಂದು ಫೋನ್ ಇದೆ, ಒಂದು ಮೆಮೊರಿ ಇದೆ, ಅಥವಾ ಒಂದು ಲೈಟ್ಗಳಿದ್ದಾವೆ, ಇಂಟರ್ವ್ಯೂಗಳು ಮಾಡ್ತೀವಿ, ಪಾಡ್ಕ್ಯಾಸ್ಟ್ಗಳು. ನನಗೆ ಇದರಿಂದ ನನ್ನ ಗುರಿ ಕಡೆ ಇವೆಲ್ಲ ನನಗೆ ಸಪೋರ್ಟ್ ಮಾಡ್ತವೆ. ಅದರಲ್ಲಿ ನನ್ನ ಫೋನು ನನ್ನನ್ನು ಯಾಕೋ ನನ್ನ ಸಮಯ ತಿಂದುಕೊಳ್ತಾ ಇದೆ, ನನ್ನ ಏಕಾಗ್ರತೆ ತಿಂದುಕೊಳ್ತಾ ಇದೆ. ಇದು ಗೊತ್ತಾದ ಮೇಲೂ ನಾನು ಮುಂದುವರಿತೀನಿ ಅಂದರೆ ಅದು ಎಂಥ ದೊಡ್ಡ ಚಟ ಇರಬೇಕದು. ಚಿಕ್ಕದ್ರಲ್ಲೇ ಚೂಟ ಹಾಕ್ಬೇಕು ಅವನ. ಆಗಲಪ್ಪ, ನಿನ್ಗೆ ಒಳ್ಳೇದಾಗಲಿ, ಶುಭ ಆಗಲಿ. ಈ ಕಾರ್ಯಕ್ರಮ ಕೇಳ್ತಾ ಎಷ್ಟೆಷ್ಟು ಗೆದ್ದವ್ರ ಕತೆ ಇದ್ದಾವೆ, ಸೋತವ್ರ ಕತೆ ಇದ್ದಾವೆ. ಇಷ್ಟು ಮಾತ್ರ ಹೇಳ್ತೀನಿ, ಜಾಬ್ ತಗೊಳ್ಳದೆ ಹೋದರೆ ನನ್ನ ಜೀವನ ವ್ಯರ್ಥ ಅನ್ನೋ ಬುದ್ಧಿ ಬಿಟ್ಬಿಡಪ್ಪ. ಜೀವನ ಸಿಕ್ಕಿರೋದೇ ಪುಣ್ಯ. ಈ ಪವಿತ್ರವಾದ ಜೀವನ ಸಿಕ್ಕಿದ್ದ ದಿಸಲೇ ನೀವು ಗೆದ್ದಿದ್ದೀರಿ. ಅದು ಬಿಟ್ಟರೆ ಜಾಬು ಅದು ಇದು ಎಲ್ಲ ಪ್ರತಿಷ್ಠೆ ಅಲ್ಲಪ್ಪ, ಎಲ್ಲ ಅನ್ನಕ್ಕೊಂದು ದಾರಿ ಅಷ್ಟೇ. ನಾವು ಅಂದ್ಕೊಂಡಿದ್ದೀವಿ IAS ಇರೋನು ಇನ್ನೇನೋ ಇರೋನು ಎಲ್ಲರೂ ಮಾಡೋದು ಹೊಟ್ಟೆಪಾಡಿಗೆ. ಆದರೆ ಅಲ್ಲೊಂಚೂರು ಏನು ಸೇವಾ ಮನೋಭಾವ ಇಟ್ಕೊಂಡ್ರೆ ಅದು ಲೋಕ ಕಲ್ಯಾಣದ ಕೆಲಸ ಅನ್ಬೋದು. ಅದು ಬಿಟ್ಟರೆ ನೀನು ಕನಸು ಕಾಣ್ತಿರೋದು, ನಾನು ಮಾಡ್ತಿರೋದು, ಒಬ್ಬ ಸನ್ಯಾಸ ಮಾಡ್ತಿರೋದು, ಎಲ್ಲ ಮಾಡ್ತಿರೋದು ಹೊಟ್ಟೆಪಾಡೆ. ಅದು ಗೌರ್ಮೆಂಟ್ ಜಾಬೇ ಮಾಡಬೇಕು ಅಂತೇನಿಲ್ಲ, ಆಯ್ತಲ್ಲಪ್ಪ. ಹಾಗಾಗಿ ಅಯ್ಯೋ ಜಾಬ್ ಸಿಗದೆ ಹೋದ್ರೆ ಏನಾಗ್ಬಿಡುತ್ತೆ, ಹಂಗೆ ನಿನ್ನ ಮನಸ್ಸನ್ನು ಇಷ್ಟು ಸಂಕುಚಿತ ಮಾಡ್ಕೊಳ್ಬೇಡ. ಸಿಗ್ಗಿದ್ರು ಒಂದು, ಸಿಗದಿರು ಇನ್ನೊಂದು. ನಾನು ಧರ್ಮವಾಗಿ ಬದುಕ್ತೀನಿ, ಒಳ್ಳೆ ರೀತಿ ಬದುಕ್ತೀನಿ. ನನ್ನ ತಂದೆ ತಾಯಿಗೆ ಅನ್ನ ಹಾಕ್ಲಿಕ್ಕೆ ಗೌರ್ಮೆಂಟ್ ಜಾಬೇ ಸಿಗಬೇಕು ಅಂತ ಏನಿಲ್ಲ. ಎಲ್ಲ ಏನು ಗೌರ್ಮೆಂಟ್ ಜಾಬ್ ತಗೊಂಡೇ ಬದುಕ್ತಾ ಇಲ್ಲ. ಸ್ವಿಗ್ಗಿ ಡೆಲಿವರಿ ಅಥವಾ ಇನ್ನೇನೋ ಮಾಡಿಕೊಂಡು ಅಲ್ಲೆಲ್ಲೋ ಗ್ಯಾರೇಜಲ್ಲಿ ಕೆಲಸ ಮಾಡಿಕೊಂಡು ಎಲ್ಲ ಅವ್ರವ್ರ ಜೀವನ ಮಾಡ್ಕೊಳ್ತಿದ್ದಾರೆ. ಯಾವ ಕೆಲಸ ಮಾಡ್ತೀವಿ ಅನ್ನೋದಲ್ಲ ಸರ್, ಎಷ್ಟು ಶ್ರದ್ಧೆ, ಎಷ್ಟು ನಿಯತ್ತು, ಎಷ್ಟು ಸತ್ಯ, ಧರ್ಮ, ನ್ಯಾಯದ ದಾರಿಯಲ್ಲಿ ದುಡ್ಡು ಮಾಡ್ತೀವಿ ಅನ್ನೋದು ಮುಖ್ಯ, ಹೌದಲ್ಲ? ಹೌದು ಗುರುಜಿ, ಹಂಗೇನಿಲ್ಲ ಗುರುಜಿ. ನಾವು ಓದ್ತಾ ಎಲ್ಲ ಗಾರೆ ಕೆಲಸನೂ ಮಾಡೀನಿ ಗುರುಜಿ, ಹಂಗೇನಿಲ್ಲ. ಮುಂದೆಯೂ ಅಷ್ಟೇ. ನಾನು ಈ ಸಿನಿಮಾ ಹಾಸ್ಯ ಕಲಾವಿದ ಚಿಕ್ಕಣ್ಣವ್ರ ಕಥೆಯನ್ನು ಕೇಳ್ತಾ ಇದ್ದೆ. ಗಾರೆ ಕೆಲಸ ಮಾಡ್ತಿದ್ದ ಆತ ಇವತ್ತು ಎಷ್ಟು ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ನಾಳೆ ಏನೋ ಕೈ ಕೊಟ್ರೆ ನಾನು ಗಾರೆ ಕೆಲಸ ಮತ್ತೆ ಮಾಡ್ತೀನಿ ಸರ್ ಅಂತಾರೆ ಅವರು. ಹಂಗಿರ್ಬೇಕು ಜೀವನ. ಹಾಗಾಗಿ ನೀನು ಅಯ್ಯೋ ಜನ ಏನು ಅನ್ಕೊಂಬಿಡ್ತಾರೆ, ಹಂಗೆ ಅನ್ಕೊಂಬಿಡ್ತಾರೆ, ಹಿಂಗೆ ಬೇಡಪ್ಪ. ನಾನು ಒಂದಿಷ್ಟು ಪೇಪರ್ ಹಾಕ್ತಿದ್ದವನು ಈ ಬೆಂಗಳೂರು ಕತ್ರಗುಪ್ಪೆ ಸಿಗ್ನಲ್ಲಲ್ಲಿ. ನಾನು ನಮ್ಮವ್ರು ಯಾರಾದರೂ ನೋಡ್ಬಿಟ್ಟವ್ರು ಅಂತ ಮಕ್ಕಕ್ಕೊಂದು ಬಟ್ಟೆ ಕಟ್ಕೊಂಡ್ಬಿಡ್ತಾ ಇದ್ದೆ. ಈ ಕಾರ್ಗಳು ಸಿಗ್ನಲ್ ಬಂದ ತಕ್ಷಣ ಎಲ್ಲ ನಿಲ್ಲಿಸೋರಲ್ಲ ಗಾಡಿಗಳನ್ನ, ಆ ಕಾರ್ಗಳು ಗ್ಲಾಸ್ ಬಡಿಯೋದು, ತಗೊಳ್ಳಿ ಸಾರ್ ಮ್ಯಾಗ್ಝಿನ್ ಅಂತ ಮ್ಯಾಗ್ಝಿನ್ ಮಾರ್ತಿದ್ದೆ. ಅಲ್ಲಿದ್ದ ಭಗವಂತ ಇಲ್ಲಿ ಕರ್ಕೊಂಡು ಬಿಟ್ಟಿದ್ದಾನೆ. ಮನುಷ್ಯ ಪ್ರಯತ್ನ ಇರಬೇಕು ಸರ್, ಮಿಕ್ಕಿದ್ದೆಲ್ಲ ದೈವ ನಡೆಸ್ಕೊಂಡು ಹೋಗುತ್ತೆ. ನಾವು ಜನಗಳಿಗೆ ಹೆದರಬಾರ್ದು. ಅಯ್ಯೋ ಒಂದು ಪಕ್ಷ ಸಿಗದೆ ಹೋದ್ರೆ ಇವ್ರೇನು ಅನ್ಬೋದು, ಅವ್ರೇನು ಅನ್ಬೋದು, ಆ ಹುಡುಗಿ ಮೆಚ್ಚಲ್ವಾ, ಈ ಹುಡುಗಿ ಮೆಚ್ಚಲ್ವಾ. ಯಾರನ್ನು ಮೆಚ್ಚಿಸಬೇಡಿ. ನಿಮಗೆ ಯಾವ ಹುಡುಗಿ ಸಿಗಬೇಕು, ಯಾವ ಕೆಲಸ ಸಿಗಬೇಕು, ಏನಾಗಬೇಕು, ಕಾಲಕ್ಕೆ ಆಗುತ್ತೆ. ನಮ್ಮ ಪ್ರಯತ್ನ ನಾವು ಮಾಡಬೇಕಷ್ಟೆ, ಆಯ್ತಾ? ಆಯ್ತು. ಇನ್ನೇನು ಹೇಳಪ್ಪ. ಹುಡುಗಿ ಆದ್ರೂ ಹಂಗೆ ಅಂದ್ರೆ, ಹುಡುಗಿಯರ ಆದ್ರೂ ಹಂಗೆ ಅಂದ್ರೆ ಗುರುಜಿ, ಜಾಬ್ ನೀ ಫಸ್ಟ್ ಜಾಬ್ ಮಾಡ್ಕೊಂಬ, ಅವಾಗ ಏನಾದ್ರು ಅಂತ ಹುಡುಗಿನೇ ಬೇಡ. ಜಾಬ್ ತಗೊಂಡ್ಮೇಲೆ ನಿನ್ನ ಹತ್ರ ಜಾಬ್ ತಗೊಂಡ್ಮೇಲೆ ನೀನಾಗಬೇಕು ಅನ್ನೋ ತಪ್ಪಿಲ್ಲಪ್ಪ. ಅದೇ ಹೆಣ್ಮಕ್ಳಿಗೆ ಹೇಳ್ಬಾರ್ದು. ಆಯಿತು, ನಿನ್ನ ಪಾಡಿಗೆ ನೀನು ಇರವ ಅಂದ್ಬಿಡಿ. ಜಾಬ್ ತಗೊಂಡಾದ್ಮೇಲೆ ಮದುವೆ ಆಯ್ತೀನಿ ಅಂದರೆ ಮದುವೆ ಆಗೋದು ಜಾಬ್ನೋ ನಿನ್ನ ಜಾಬ್ ಗುರುಜಿ. ಆಯಿತು, ಒಳ್ಳೇದಾಗ್ಲಪ್ಪ, ಶುಭವಾಗಲಿ, ಚೆನ್ನಾಗಿ ಓದು. ಇವೆಲ್ಲ ಬಿಟ್ಬಿಡು, ನಿನ್ನ ಬಗ್ಗೆ ನೀನು ಕೀಳಿರಿಮೆ ಇಟ್ಕೊಳ್ಬೇಡ. ದೇವ್ರು ಒಳ್ಳೇದು ಮಾಡಲಿ, ಶುಭವಾಗಲಿ.
ಸರ್. ನೋಡಿ ಕತೆ ಹೆಂಗಿದೆ. ಅಲ್ಲ ಓದ್ತಾ ಇದ್ದೀನಿ ಸಹ, ಆದರೆ ರೀಲ್ಸ್ ನೋಡ್ಕೊಂಡು ನನಗೆ ಏಕಾಗ್ರತೆನೇ ಬರ್ತಿಲ್ಲ ಅಂತಾರೆ ಅಣ್ಣ. ಇಲ್ಲ ರೀಲ್ಸ್ ನೋಡು, ಇಲ್ಲ ಓದು, ಇಲ್ಲ ಎರಡು ಒಟ್ಟಿಗೆ ಮಾಡ್ತೀಯ ಅಂದ್ರೆ ಆಗಲ್ಲಪ್ಪ ಅಂತ. ತುಂಬ ಸಾರಿ ಇದೆಲ್ಲ ಗೊಂದಲ ಮಾಡ್ಕೊಳ್ತಾರೆ ಎಷ್ಟೋ ಜನ. ದೊಡ್ಡ ಕನಸಿಟ್ಕೊಂಡಿರ್ತಾರೆ, ಆದರೆ ಚಿಕ್ಕ ಬುದ್ಧಿಗಳನ್ನ ಇಟ್ಕೊಂಡಿರ್ತಾರೆ. ಇದು ನನಗನ್ಸುತ್ತೆ ಇದು ಇವರೊಬ್ಬರ ಕಥೆಯಲ್ಲ, ತುಂಬ ಹುಡುಗರು ಹೇಳ್ಕೊಳ್ತಾರಲ್ಲ, ನಾನು ಕೇಳ್ಪಟ್ಟಿದ್ದೀನಿ. ಗುರಿ ದೊಡ್ಡದಿಟ್ಕೊಂಡಿರ್ತಾರೆ, ಆದರೆ ಅವರು ಫೋನ್ಗೆ ಅಡಿಕ್ಟ್ ಆಗಿರ್ತಾರೆ, ಅಥವಾ ಫ್ರೆಂಡ್ಸು ಅಥವಾ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಹೀಗೆ ಇಂಥದ್ದೇನೋ ಚಂಚಲತೆ ಇಟ್ಟುಕೊಂಡು ಒಂದು ಇವತ್ತು ಗೋರ್ಮೆಂಟ್ ಒಂದು ಜಾಬ್ಗೆ 1000 ಜನ ಅಪ್ಲಿಕೇಶನ್ ಹಾಕೋ ಕಾಲ, ಎಷ್ಟು ಕಾಂಪಿಟೇಷನ್, ಎಷ್ಟು ಸ್ಪರ್ಧೆ ಇರಬೇಕಾದ್ರೆ ನಾನು ತಪಸ್ಸು ಮಾಡ್ದಂಗೆ ಮಾಡ್ಬೇಕು ಅದನ್ನ. ಅದು ಬಿಟ್ಟು 3 ನಿಮಿಷ ಓದೋದು, 30 ನಿಮಿಷ ರೀಲ್ಸ್ ನೋಡೋದು, ಯಾವನು ಓದಕ್ಕೆ ಅಥವಾ ಯಾರು ಇದನ್ನ ಮಾಡೋಕ್ಕೆ ಸಾಧ್ಯ? ಆಯಿತು, ನಿಮ್ಮಿಂದಲೂ ಸಾಧ್ಯ ಇದೆ. ಸ್ವಲ್ಪ ಕೆಲವು ಸರಿ ಮಾಡಿಕೊಳ್ಳಿ. ಕೆಲವೊಂದು ದೋಷಗಳಿರ್ತವೆ, ಕೆಲವೊಂದು ತಪ್ಪುಗಳಿರ್ತವೆ, ಅದನ್ನು ಸರಿ ಮಾಡಿಕೊಳ್ಳಿ. ದೇವರು ಒಳ್ಳೇದು ಮಾಡಲಿ, ನಿಮಗೆ ಶುಭವಾಗಲಿ. ಈಗ ನಾನು ಮುಂದಿನ ಕರೆ ತಗೊಳ್ತೀನಿ. ದಯವಿಟ್ಟು ಕಾರ್ಯಕ್ರಮ ನೋಡ್ತಿರೋ ಎಲ್ಲರೂ ನಿಮ್ಮ ಒಂದು ಲೈಕನ್ನು ತಪ್ಪದೆ ಕೊಡಿ. ಗೋವಿಂದ ನಾರಾಯಣ. ದಯವಿಟ್ಟು ಕಾರ್ಯಕ್ರಮ ನೋಡ್ತಿರೋ ಎಲ್ಲರೂ ನಿಮ್ಮ ಒಂದು ಲೈಕ್ ಕೊಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್. ಈಗ ಮುಂದಿನ ಕರೆ ತಗೊಳ್ಳೋಣ. ಹಲೋ, ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ನವ್ವಾ, ಹೇಗಿದ್ದೀರಿ? ಆರಾಮಿದ್ದೀವಿ ಸರ್, ನೀವು ಆರಾಮ? ಓ ಚೆನ್ನಾಗಿದ್ದೀನವ್ವ, ನೀವು ಚೆನ್ನಾಗಿದ್ದೀರಾ? ಹ್ಞೂ ಸರ್ ಆರಾಮಿದ್ದೀವಿ. ಇದೇನು ನೀವು ಮುಂಚೆ ಮಾತಾಡಿದ್ದೀರಲ್ವಾ? ಇಲ್ಲ ಸರ್, ನಾವು ಬಳ್ಳಾರಿ ಡಿಸ್ಟ್ರಿಕ್ಟ್ ಸಿರುಗುಪ್ಪೆಯಿಂದ ಸರ್ ಮಾತಾಡೋದು. ಇಲ್ಲ, ನೀವು ಮುಂಚೆ ಮಾತಾಡಿದ್ದೀರಾ? ಇಲ್ಲ ಸರ್, ನನ್ನ ಮನಸ್ಸಿನಾಗಿಂದ ಮಾತಾಡಿನಿ ಸರ್. ನನ್ನ ಮನಸ್ಸಿನಾಗೆ ಮಾತಾಡ್ತಿರ್ತೀನಿ ಸರ್, ನನ್ನ ಜೊತೆ ಫೋನಲ್ಲಿ ಮಾತಾಡಿದೆ. ಓಹೋ, ಮನಸ್ಸಲ್ಲೇ ಮಾತಾಡ್ತೀರಾ? ಇಲ್ಲ ಸರ್, ಫೋನ್ ಸಿಗುತ್ತಾ ಇಲ್ಲ, ಕಾಲ್ ಅಂತ ಸುಮ್ಮನೆ ಟ್ರೈ ಮಾಡಿ ಸರ್, ಮಾಡಿದೆ. ಇವಾಗ ಮೊನ್ನೆಯಿಂದ ನೋಡ್ತೀನಿ ಸರ್ ಇದು ಲೈವ್. ಓ, ನೀವು ಕಾರ್ಯಕ್ರಮ ಯಾವ್ದಿಂದ ನೋಡ್ತಿರೋದು? ಅದು ಫಾಲೋ ಮಾಡಿದ್ದೆ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ. ಅವಾಗಿಂದ ಅವಾಗವಾಗ ಬರೋದು ಒಂದು ವಿಡಿಯೋ ನೋಡ್ತೀನಿ. ಸ್ವಲ್ಪ ಅವಾಗಿಂದ ಲೈವ್ ಬಂದ್ಮೇಲೆ ಒಂದು ವಾರ ಆಗ್ತಿಂದ. ಓಕೆ, ಬಟ್ ಈಗ ನೀವು ಲೈವ್ ಅಲ್ಲಿ ಮಾತಾಡ್ತಿದ್ದೀರಾ ಗೊತ್ತಲ್ವಾ? ಹೌದು ಸರ್, ಇವಾಗ ನೋಡ್ತಿದ್ದೆ ಸರ್, ಅವ್ರ ಅಣ್ಣರ ಜೊತೆ ಮಾತಾಡ್ತಿದ್ದೆ ಸರ್. ಅವರು ಯಾವಾಗ ನೀವು ಮಾತಾಡೋದು ಸ್ಟಾಪ್ ಮಾಡ್ತೀರಂತ ನೋಡಿ ಮತ್ತೆ ಫೋನ್ ಮಾಡಿ. ಆಗ್ಲಿ ತಾಯಿ, ಒಳ್ಳೇದಾಗ್ಲಿ. ಏನ್ ಮಾಡ್ಕೊಂಡಿರೋದು? ಏನಿಲ್ಲ ಸರ್, ಮನೆಗೆ ಇರ್ತೀನಿ ಸರ್. ಮನೇಲೇ ಇರೋದಾ? ನಮ್ಮ ಮನೆಯವ್ರು ಜಾಬ್ ಮಾಡ್ತಾರೆ ಸರ್, ಪೊಲೀಸ್. ಓಕೆ, ನಿಮ್ಮ ಮನೆಯವರು ಪೊಲೀಸ್ ಜಾಬ್ ಮಾಡ್ತಾರೆ ಅಂತ? ಹೌದು ಸರ್, ಹೌದು. ಆಯ್ತವ, ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಏನಿಲ್ಲ ಸರ್, ಆರಾಮದಿರಿ ಸರ್, ಎಲ್ಲ ಆರಾಮಿದ್ದೀರಿ. ವೆರಿ ಗುಡ್, ವೆರಿ ಗುಡ್. ಬಟ್ ಈ ಕಾರ್ಯಕ್ರಮ ಯಾರೋ ಹೇಳಿದ್ದ ಅಥವಾ ನಿಮಗೆ ಸಿಕ್ಕಿದ್ದ? ಇಲ್ಲ ಸರ್, ನಾವೇ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ ಸರ್. ಅದು ಅವಾಗ ಬೇಜಾರಾದಾಗೆಲ್ಲ ಯೂಟ್ಯೂಬಿಗೆ ಬಂದಿದ್ದ? ಹಾ ಸರ್, ಯೂಟ್ಯೂಬ್ ಅಲ್ಲಿ ನೀವು ಯಾವ್ದಾರು ಸ್ಟೇಟಸ್ ಹಾಕಿದಾಗ ಓಪನ್ ಮಾಡಿ ನೋಡ್ತಿರ್ತೀನಿ. ಆಯ್ತವ, ಕಾರ್ಯಕ್ರಮ ಕೇಳ್ತಾ ಇರ್ತೀರಲ್ಲ, ಅದೇ ಸಂತೋಷ. ಕೇಳ್ತೀವಿ ಸರ್. ಏನೋ ಬೇಜಾರಾದ್ರೆ ನಿಮ್ ವಿಡಿಯೋಸ್ ನೋಡಿ ಬೇಜಾರಾದ್ರೆ ನೋಡಿ, ನಮ್ದೇ ನಾವು ಅದು ಬೇಜಾರ್ ಮಾಡಿದವ್ರಿಗೆ ಬಿಟ್ಟು ನೀವ್ ಹೇಳೋದನ್ನ ಯೋಚನೆ ಮಾಡ್ತೀವಿ. ಸತ್ಯ ಸತ್ಯ, ಒಬ್ಬೊಬ್ಬರ ಕಥೆಯು ನಮಗೆ ಒಂದು ಪಾಠ. ನಮ್ದು ನಾವ್ ಸರ್ ಫ್ಯಾಮಿಲಿಯಿಂದ ಏನ್ ತೊಂದ್ರೆ ಇಲ್ಲ ಸರ್, ಆರಾಮದೀವಿ. ಏನಾದ್ರು ಬೇರೆಯವ್ರ ರಿಲೇಷನ್ ಇಂದ ಅದು ಇದು ಸ್ವಲ್ಪ ಬೇಜಾರು ನೋವು ಆದ್ರೆ ಅದರಿಂದ ನಿಮ್ದು ಏನಾನ ವಿಡಿಯೋ ನೋಡಿ ಸರ್, ಆಯ್ತು ಯಾವ್ದಾದ್ರೂ ಫಸ್ಟ್ ನಾವು ನಮ್ಮ ಫ್ಯಾಮಿಲಿ ನಮ್ಮ ಆರೋಗ್ಯ ಅಂತ ಅಷ್ಟೇ ಅಷ್ಟೇ. ಹೊರಗಡೆದು ಏನಿದ್ದು ಅದು ಯಾವಾಗ್ಲೂ ಇದ್ದೇ ಇರುತ್ತವ. ಗೆದ್ರು ಆಡ್ತಾರೆ, ಸೋತ್ರು ಆಡ್ತಾರೆ, ಉದ್ಧಾರ ಆದ್ರೂ ಆಡ್ಕೋತಾರೆ, ಹಾಳಾದ್ರೂ ಆಡ್ಕೋತಾರೆ. ಬಟ್ ಅಂದ್ರೆ ನಮ್ಮಿಂದ ಯಾರಿಗಾದ್ರೂ ಈ ಹಿಂದೆ ಅಥವಾ ಈಗ ಪ್ರಾಬ್ಲಮ್ ಆಗ್ತಿದ್ಯಾ ನೋಡ್ಕೊಳ್ಬೇಕು. ಅದಕ್ಕೆ ಅವ್ರು ಏನಾದರೂ ನಮಗೆ ತೊಂದರೆ ಕೊಡ್ತಾವ್ರಂತ ನೋಡ್ಕೊಳ್ಬೇಕು. ಇಲ್ಲ ನಮ್ಮಿಂದ ಅಂಥದ್ದೇನೂ ಆಗ್ತಿಲ್ಲ, ಬಟ್ ಅವ್ರದ್ದು ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಗಳವು ಅಂತ ಗೊತ್ತಾಗ ಸುಮ್ಮನೆ ಬಿಡ್ಬೇಕು. ಹಂಗೆ ಆಗತ್ತೆ ಸರ್. ಚೆನ್ನಾಗಿದೆ ಸರ್, ಸ್ವಲ್ಪ ಎಲ್ಲ ಫ್ಯಾಮಿಲಿ ಚೆನ್ನಾಗಿರಬ ಚೆನ್ನಾಗಿದೆ ಸರ್. ಹಂಗಾಗಿ ಸ್ವಲ್ಪ ಜನ ಇರ್ತಾರೆ. ಇರುತ್ತೆ
ಎಲ್ಲ ಕಡೆ ಒಂದು ಹೊಟ್ಟೆ ಕಿಚ್ಚು ಹಸು ಎನ್ನುವುದು ಎಲ್ಲರ ಕಡೆ ಇದ್ದೇ ಇರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಕಪ್ಪುದು ಒಂದು ಗದ್ದದ ಮೇಲೆ ನಿಕ್ತಾರೆ, ಕಣ್ಕಪ್ಪಿಕ್ತಾರೆ, ನೋಡಿದ್ದೀರಾ? ಪುಟ್ಟ ಮಕ್ಕಳು ಗೊತ್ತಿರೋ ಸರ್, ಗೊತ್ತಿರೋರು ರಿಲೇಷನ್ ಇಂದಾನೆ ಸ್ವಲ್ಪ ಅದು ಇದು ಅಂದ್ರೆ ಬೇಜಾರಾಗುತ್ತೆ. ಆಗುತ್ತೆ, ಏನು ಮಾಡ್ಲಿಕ್ಕಾಗಲ್ಲ. ಭಗವಂತ ನಿನಗೇನು ಕೊಟ್ಟಿದ್ದಾನೆ ಬದುಕನ್ನ ಸಂಭ್ರಮಿಸು, ಚೆನ್ನಾಗಿರು. ಹೊರಗಡೆಯವ್ರು ಯಾವ ವಿಚಾರನೂ ತಲೆ ಕೆಡಿಸ್ಕೊಳ್ಬೇಡ. ಆಯ್ತಪ್ಪ, ಅದರಿಂದಾನೇ ಆರೋಗ್ಯ ಸಮಸ್ಯೆ ಬರೋದು ಸರ್, ಬೇರೆ ಬೇರೆ ಯೋಚನೆ ಮಾಡಿ. ಅದು ಯಾವಣೆ ಬರೋದು? ಯೋಚನೆ ಮಾಡೋಕೆ ಒಳ್ಳೆ ವಿಚಾರ ತುಂಬ ಇದಾವೆ. ಭಗವಂತನ ಮೊರೆ ಹೋಗು, ಜ್ಞಾನದ ಮೊರೆ ಹೋಗು, ಇದೆಲ್ಲ ಮರ್ತು ಬಿಡು. ಯಾರೋ ದೇಹಿ ಅಂತ ಕಷ್ಟ ಹೇಳ್ಕೊಂಡು ಬಂದರೆ ಮಾತ್ರ ಅವ್ರ ಕಡೆ ಕಣ್ಣೆತ್ತು ನೋಡು. ಅಲ್ಲಿವರೆಗೂ ನಿಮ್ಮ ಬಗ್ಗೆ ಒಳ್ಳೇದು ಮಾತಾಡ್ತವ್ರೆ, ಕೆಟ್ಟದ್ದು ಮಾತಾಡ್ತಾರೆ, ಎರಡು ಕಡೆನೂ ನೋಡಬೇಡಿ. ಅದು ಯಾವುದೂ ಶಾಶ್ವತವಲ್ಲ. ಈಗ ನೀವೇನು ಕೇಳ್ತಾ ಇದ್ದೀರಿ, ಈ ಜ್ಞಾನ, ಈ ತಿಳುವಳಿಕೆ, ಈ ಸಂಸ್ಕಾರ ಅಥವಾ ಈ ತಿಳುವಳಿಕೆಯ ಮಾರ್ಗ, ಇದಷ್ಟೇ ನಿಮ್ಮನ್ನು ಎಲ್ಲಿ ಹೋದ್ರು ಇಹಲೋಕ ಪರಲೋಕ ಎರಡೂ ಕಡೆ ಕಾಪಾಡೋದು ಈ ತಿಳುವಳಿಕೆ. ಹಾಗಾಗಿ ಅವನ ಆಡ್ದ, ಅವನು ಹಿಂಗೆ ಮಾಡ್ದ, ಹಂಗೆ ಮಾಡ್ದ. ನಮ್ಮನ್ನ ನಾವು ಕಷ್ಟಪಡ್ತೀವಿ, ದುಡಿತೀವಿ, ಯಾರೋ ಬೇಡ್ಕೊಂಡು ಬಂದ್ರೆ ಒಂಚೂರು ಕೊಡ್ತೀವಿ. ಅದು ಬಿಟ್ಟರೆ ಯಾರು ಬೈಕೊಂಡು ಏನು ಮಾಡಿಸಿ ಏನು ನಿಮ್ಮ ಮನೆ ಮುಂತಂದು ಮೊಟ್ಟೆ ಹೊಡೆದ್ರು ನಿಮ್ಮೊಳಗಡೆ ಭಗವಂತನ ವಿಚಾರ ಸದಾ ಕಾಲ ಗುನುಗುತ್ತಾ ಇದ್ರೆ ಏನೂ ಮಾಡೋಕ್ಕಾಗಲ್ಲ. ಸರ್ ಅದೇ ಸರ್, ಕಷ್ಟ ಅಂದ್ರೆ ನೋಡಲ್ಲ ಸರ್, ಅವ್ರು ತಮ್ಮ ಹತ್ರ ಇಲ್ಲಾಂದ್ರು ಬೇರೆಯವ್ರಿಗೆ ಮಾಡ್ತಾರ. ನಾವಾದ್ರೂ ಒಬ್ರು ಯಾರ ಮನೆ ಹತ್ರ ಬಂದ್ರು ಒಬ್ರಿಗೂ ಇದು ಮಾಡಲ್ಲ ಸರ್, ಚೆನ್ನಾಗ್ ನೋಡ್ಕೊಂತೀವಿ. ನಮ್ಮದು ಸ್ವಲ್ಪ ಏನಾನಿದ್ರೆ ಬೇಜಾರು ಆದ್ರೂ ತಲೆ ಕೆಡ್ಸಲ್ ಇದು ಮಾಡಲ್ಲ ಸರ್. ಒಂದಿನ 2 ದಿನ ಬೇಜಾರಾಗ್ತ, ಆಮೇಲೆ ಇದು ಯಾವ ತರ ವಿಡಿಯೋಸ್ ನೋಡಿದ್ರೆ ಹೋಗ್ಬಿಡ ಅವ್ರಿಗೆ ಮತ್ತೆ ಆಮೇಲೆ ನಾವೇ ಸರ್ ಹೋಗ್ಬೇಕು, ಯಾರು ಹೇಳೋರಿಲ್ಲ. ಹೌದು ಹೌದು ಹೌದು, ಇರ್ಲಿ. ಏನೋ ಒಂದ್ಸಲಿ ಹಂಗೆ ಅನಿಸುತ್ತೆ, ಮನುಷ್ಯ ಅಂದಮೇಲೆ ನೋವಾಗೋದು ಸಹಜ. ಅಂಥ ಸಮಯದಲ್ಲಿ ನಾವು ಅದಕ್ಕೆ ಪರಿಹಾರ, ಹೀಲಿಂಗ್ ಆಗೋ ಥರ ಇಂಥದ್ದೇನೋ ಒಂದು ಕಾರ್ಯಕ್ರಮ, ಇಂಥದ್ದೇನೋ ಒಂದು ವಿಚಾರಗಳನ್ನ ಕೇಳ್ತಾ ಮನಸ್ಸನ್ನು ಹಗುರ ಮಾಡಿಕೊಳ್ಬೇಕು. ಯಾವ ದ್ವೇಷವನ್ನು ಯಾರ ಮೇಲೂ ಇಟ್ಕೊಳ್ಬಾರ್ದು. ಅಂದೋನು ಉರ್ದು ಬೆಂಕಿ ಆಗೋರಾಗಲಿ, ಕೂಗಾಡೋರು ಕೂಗಾಡಲಿ, ಏನಾದರೂ ಹೊರಗಡೆ ಅವ್ರು ಬೇಕಾದ್ದು ಮಾಡ್ಕೊಳ್ಳಿ. ಅದಕ್ಕೆ ನೀವು ಹೊಣೆ ಅಲ್ಲ, ಅದು ನಿಮ್ಮ ಕೈಲಿ ಇಲ್ಲೂ ಇಲ್ಲ. ನಿಮ್ಮ ಕೈಲಿರೋದೇನು ಅಪ್ಪ? ನಾನು ನಂಬಿರೋದು ಧರ್ಮ, ನಾನು ನಂಬಿರೋದು ಒಳ್ಳೆತನ, ಮೌನ. ನೀವೇನು ಅಂದುಕೊಂಡ್ರು ಭಗವಂತ ಇದ್ದ ಅಂದ್ರಪ್ಪ, ನಾನು ನಿಮಗೆ ಶಾಪನೂ ಹಾಕಲ್ಲ, ನಾನು ನಿಮಗೆ ಕೆಟ್ಟದ್ದು ಬಯಸಲ್ಲ. ನಿಮ್ಮ ಪಾಡಿಗೆ ಏನಾದರೂ ಅಂದ್ಕೊಳ್ಳಿ ಅಂತ ನಿಮ್ಮ ಮನಸ್ಸಲ್ಲಿರೋ ಅಂತರಾತ್ಮನಿಗೆ, ಭಗವಂತನಿಗೆ ಹೇಳ್ಬಿಟ್ಟು ಸುಮ್ಮನೆ ನೀವಾಯಿತು, ನಿಮ್ಮ ಬದುಕಾಯಿತು ಇರಬೇಕು. ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲವ್ವ. ಆಯ್ತು ಸರ್, ನಮಸ್ಕಾರ ಸರ್. ನಮಸ್ತೆ. ನೋಡಿ, ನಾನು ಹೇಳೋದು ಸುಲಭ ಹೌದು, ಬಟ್ ನಾನು ಕೆಲವೊಮ್ಮೆ ಅನಿಸುತ್ತೆ, ಅಯ್ಯಪ್ಪ ನಾವು ನಮ್ಮ ಪಾಡಿಗಿದ್ದರೂ ಕೂಡ ಬಿಡಲ್ವಲ್ಲಪ್ಪ ಇವರು, ಏನೇನೋ ಅಂತಾರೆ, ಏನೇನೋ ಮಾತಾಡ್ತಾರೆ, ಯಾಕೆ ಈ ಥರ ಜನ? ಪಾಪ ಅವಾಗ ನೋವಾಗುತ್ತೆ. ಅವಾಗ ಏನು ಮಾಡಬೇಕು? ನೀರು ಕುಡಿಬೇಕು. ಜ್ಞಾನ ಅನ್ನೋ ನೀರು ಕುಡಿಬೇಕು. ಆಯಿತು, ಈಗ ಮುಂದಿನ ಕರೆ ತಗೊಳ್ಳೋಣ.